ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಈ ದಿನ ನಾವು ಆಲಿಸ್ಲಿಕ್ಕಿರ್ತಕ್ಕಂಥ ವಿಷಯ ದೇವರನ್ನ ಪ್ರೀತಿಸುವ ಭಕ್ತರ ಜೀವಿತ ಹೇಗಿರ್ತದೆ ಎಂಬುದರ ಕುರಿತಾಗಿ ನಾವು ಸಂದೇಶವನ್ನ ಆಲಿಸ್ಲಿಕ್ಕಿದ್ದೇವೆ. ನಾವೆಲ್ಲರೂ ಹೇಳ್ತೇವೆ, ನಾನು ದೇವರನ್ನ ಪ್ರೀತಿಸುತ್ತೇನೆ, ನಾನು ದೇವರನ್ನ ಪ್ರೀತಿಸುತ್ತೇನೆ, ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳ್ತೇವೆ. ಆದರೆ ನಿಜವಾಗಿಯೂ ದೇವರನ್ನ ನಾವು ಪ್ರೀತಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ದೇವ್ರನ್ನ ಪ್ರೀತಿಸುವಂಥ ಜೀವನ ಹೇಗಿರ್ತದೆ ಎಂಬುದಾಗಿ ಇವತ್ತು ನಾವು ಈ ಸಂದೇಶದಲ್ಲಿ ಕೇಳಿಸ್ಕೊಳ್ತಾ ಇದ್ದೇವೆ. ಅದರಿಂದ ಈ ರೀತಿಯಾಗಿ ನಿಮ್ಮ ಜೀವನ ಇಲ್ಲ ಅನ್ನೋದಾದ್ರೆ ನೀವು ನಿಮ್ಮ ಜೀವಿತವನ್ನು ಕ್ರಮಪಡಿಸ್ಕೊಳ್ತಕ್ಕಂಥದ್ದು ಬಹಳ ಅಗತ್ಯ. ಮುಖ್ಯವಾಗಿ ದೇವ್ರನ್ನ ಪ್ರೀತಿಸುವವರ ಜೀವಿತ ಹೇಗಿರ್ತದೆ ಎಂಬುದಾಗಿ ನೋಡುವಾಗ ಅವರ ಜೀವಿತ ಫ್ಲೆಕ್ಸಿಬಲ್ ಆಗಿರ್ತದೆ. ಫ್ಲೆಕ್ಸಿಬಲ್ ಆಗಿರೋದಂತಂದ್ರೆ ಅರ್ಥ ಏನಪ್ಪ ಅಂದ್ರೆ ಹೊಂದಿಕೊಳ್ಳುವಂಥದ್ದು, ಮೃದುವಾಗಿ ಇರ್ತಕ್ಕಂಥದ್ದು, ಬಾಗುವಂಥದ್ದು. ಮೂರನೇದಾಗಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳತಕ್ಕಂಥದ್ದು, ಬದಲಾಗ್ತಕ್ಕಂಥದ್ದು, ಸುಲಭವಾಗಿ ಹೊಂದಿಕೊಳ್ಳುವಂಥದ್ದು. ಹೀಗೆ ಫ್ಲೆಕ್ಸಿಬಲ್ ಅಂದ್ರೆ ಅರ್ಥ ಅಂದ್ರೆ ನಾವು ದೇವರನ್ನ ಪ್ರೀತಿಸ್ತೇವೆ ಅನ್ನೋದಾದ್ರೆ ನಾವು ಹೊಂದಿಕೊಳ್ಳುವಂಥ ಮನೋಭಾವನೆ ಮಾತ್ರ ಇರಬೇಕು. ಇನ್ನೊಬ್ಬರಿಗೆ ಮೃದುವಾದ ರೀತಿಯಲ್ಲಿ ಇರಬೇಕು, ಇನ್ನೊಬ್ಬರಿಗೆ ನಾವು ಬಾಗಬೇಕು, ಬೆಂಡಾಗಬೇಕು, ಸುಲಭವಾಗಿ ನಾವು ಹೊಂದ್ಕೋಬೇಕು. ಆಗ ಮಾತ್ರ ನಾವು ದೇವ್ರನ್ನ ಪ್ರೀತಿಸ್ತಾ ಇದ್ದೇವೆ ಎಂಬುದಾಗಿ ಹೇಳಿದ್ರೆ ಅರ್ಥ. ಅಂದ್ರೆ ಒಂದು ರಬ್ಬರ್ ಎಸೆಯತಕ್ಕಂಥ ಆ ಕ್ರೀಡೆಗಳಲ್ಲಿ ಕೆಲವೊಂದು ರಬ್ಬರ್ ಬಾಲ್ಗಳನ್ನ, ರಬ್ಬರ್ ರಿಂಗ್ಗಳನ್ನ ಏನ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಅವು ತುಂಬಾ ಫ್ಲೆಕ್ಸಿಬಲ್ ಆಗಿರ್ತದೆ. ರಬ್ಬರ್ನ ಹಗ್ಗ ಇದೆ ಅನ್ಕೊಳ್ಳಿ, ಆ ಹಗ್ಗ ಯಾವ ರೀತಿಯಾಗಿ ಅದು ಫೋಲ್ಡ್ ಮಾಡ್ಬೋದು, ಸುತ್ತಬೋದು, ತಿರುಗಿಸ್ಬೋದು, ಎಲ್ಲ ಆಕಾರ ಕೊಡ್ಬೋದು. ಅದೇ ಒಂದು ಕಬ್ಬಿಣವನ್ನು ನಾವು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ದೇವ್ರನ್ನ ಪ್ರೀತಿಸ್ತೇವೆ ಅನ್ನೋದಾದ್ರೆ ನಮ್ಮ ಜೀವಿತ ಫ್ಲೆಕ್ಸಿಬಲ್ ಆಗಿರ್ಬೇಕು. ಅಂದ್ರೆ ಇಲ್ಲಿ ಹೇಳಿದ ಹಾಗೆ ನಾವು ಹೊಂದಿಕೊಳ್ತಕ್ಕಂಥದ್ದು, ಮೃದುವಾಗಿರ್ತಕ್ಕಂಥದ್ದು, ಸುಲಭವಾಗಿ ನಾವು ಬದಲಾಗ್ತಕ್ಕಂಥ ಸ್ಥಿತಿ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ನಾವು ದೇವ್ರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಉದಾಹರಣೆಗೆ ನಾವು ನೋಡುವಾಗ ಅಬ್ರಾಮನ ಕುರಿತಾಗಿ ನಾವು ನೋಡುವಾಗ, ಅಬ್ರಾಮನ ದೇವ್ರು ಕರೆದ್ರು, ಅಬ್ರಾಮನೇ ನೀನ್ ಬಾ, ನಾನು ತೋರಿಸ್ತಕ್ಕಂಥ ದೇಶಕ್ಕೆ ಹೋಗು ಎಂಬುದಾಗಿ. ಅಬ್ರಾಮನ್ ಏನ್ ಮಾಡ್ತಾ ಇದ್ದಾನೆ, ದೇವರ ಚಿತ್ತಕ್ಕೆ ಹೊಂದಿಕೊಂಡು, ದೇವರ ಚಿತ್ತಕ್ಕೆ ಒಳಗಾಗಿ ಏನ್ ಮಾಡ್ತದಾನೆ ಅಂತಂದ್ರೆ ಆತನು ದೇವರು ತೋರಿಸುವಂತ ದೇಶಕ್ಕೆ ಪ್ರಯಾಣವನ್ನು ಆರಂಭಿಸಿದ್ರ ಕುರಿತಾಗಿ ನೋಡ್ತಾ ಇದ್ದೇವೆ ಪ್ರೇಯರೇ. ಒಂದು ವೇಳೆ ಆತನ ಜೀವಿತದಲ್ಲಿ ಫ್ಲೆಕ್ಸಿಬಲ್ ಆಗಿರ್ಲಿಲ್ಲ ಅಂದ್ರೆ ದೇವರ ಒಂದು ಕರೆಗೆ ಆತನು ಹೋಗದೆ ಇದ್ದಿದ್ರೆ ಏನಾಗ್ತಾ ಇತ್ತು, ಆತನು ದೇವರ ಕರೆಗೆ ಹೋಗಟ್ಟು ಕಾರಣ ಆತನು ಪರಿಸ್ಥಿತಿಗೆ ಹೊಂದಿಕೊಳ್ತಕ್ಕಂಥವನಾಗಿದ್ದ. ಹಾಗೆ ನನ್ನ ಜೀವಿತಗಳಲ್ಲಿ ಬರುವಂಥ ಎಲ್ಲಾ ಸನ್ನಿವೇಶಗಳಲ್ಲಿ ಪರಿಸ್ಥಿತಿಗೆ ನಾವು ಹೊಂದಿಕೊಳ್ತಕ್ಕಂಥವ್ರು ಆಗಿರ್ಬೇಕು. ಹಾಗೆ ಯೋಸೇಫನ ಕುರಿತಾಗಿ ಆದಿಕಾಂಡ 37ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ನಾವು ನೋಡ್ತಾ ಇದ್ದೇವೆ. ಆ ಯೋಸೇಫನ ಕುರಿತಾಗಿ, ಯೋಸೇಫನ ಒಬ್ಬ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ದೇವರ ಮನುಷ್ಯ ಆಗಿದ್ದ. ಆತನ ಕುರಿತಾಗಿ ನೋಡುವಾಗ ಆತನು ಮೊದಲು ದಾಸನಾಗಿದ್ದ, ಆಮೇಲೆ ಸೆರೆಮನೆಯಲ್ಲಿದ್ದ, ಆಮೇಲೆ ಐಗುಪ್ತದಲ್ಲಿ ದೊಡ್ಡ ಪ್ರಧಾನಿಯಾಗಿ ಆಡಳಿತ ಮಾಡದ. ಹೀಗೆ ಪ್ರತಿಯೊಂದು ಸ್ಥಿತಿಗೂ ಯೋಸೇಫನು ಹೊಂದಿಕೊಂಡು ಎಂಬುದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಆತನು ಜೈಲಲ್ಲಿರುವಾಗಲೂ ಹೊಂದಿಕೊಂಡ ಜೀವಿತ ಮಾಡ್ದ. ಪ್ರತಿಯೊಂದು ಕಡೆನೂ ಆತನು ಏನ್ ಮಾಡಿದಂದ್ರೆ ಫ್ಲೆಕ್ಸಿಬಲ್ ಆಗಿ ಜೀವಿಸೋದ್ರ ಮೂಲಕ ಏನ್ ಮಾಡಿದಂತಂದ್ರೆ ದೇವರೆಲ್ಲ ಒಂದು ನಂಬಿಕೆ ಇಟ್ಟು ನಡೆದ್ನು. ಮುಂದೆ ಆತನ ಜೀವನದಲ್ಲಿ ದೊಡ್ಡ ಕಾರ್ಯ ನಡೀತು ಎಂಬುದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಾಗೆ ಯೋಸೇಫನ ಹಾಗೆ ನಾವು ಫ್ಲೆಕ್ಸಿಬಲ್ ಜೀವಿತ ನಮ್ದಾಗಿರ್ಬೇಕು. ಹಾಗೆ ಮುಂದುವರ್ಸಿ ನೋಡುವಾಗ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ ವಚನ 11ರಿಂದ 13ರಲ್ಲಿ ಆತನು ಹೇಳ್ತಾನೆ, ಪೌಲನು ನಾನು ಇದ್ದ ಪರಿಸ್ಥಿತಿಯಲ್ಲಿ ಸಂತೃಪ್ತನಾಗಿರೋದನ್ನು ನಾನು ಕಲ್ತ್ಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯಾಗಿರಲು ಬಲ್ಲೆನು, ತೃಪ್ತನಾಗಿರಲು ಬಲ್ಲೆನು, ಹಸುವೆಯಿಂದಿರಲು ಬಲ್ಲೆನು, ಕೊರತೆಯಲ್ಲಿರಲು ಬಲ್ಲೆನು. ಹೀಗೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ಅದರ ಗುಟ್ಟು ನನಗೆ ತಿಳಿದದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಮಾತ್ರ ಅಲ್ಲ, ಈ ವಚನದ ಕೊನೆಯ ಭಾಗದಲ್ಲಿ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ ಎಂಬುದರ ಕುರಿತಾಗಿ. ಈ ಎಲ್ಲ ವಚನಗಳನ್ನು ನಾವು ಓದುವಾಗ ಪೌಲನ ಜೀವಿತ ಏನಾಗಿತ್ತಪ್ಪ ಅಂದ್ರೆ ಒಂದು
ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಜೀವಿತ. ಅಂದರೆ ಎಲ್ಲ ಸ್ಥಿತಿಗಳಿಗೂ ಆತನು ಅಡ್ಜಸ್ಟ್ ಆಗ್ತಕ್ಕಂಥ ವ್ಯಕ್ತಿಯಾಗಿದ್ನು. ಇವತ್ತು ನಾನು ನೀನು ದೇವ್ರನ್ನ ಪ್ರೀತಿಸ್ತಾ ಇದ್ದೇವೆ ಅನ್ನೋದಾದರೆ ಎಲ್ಲ ವಿಧವಾಗಿ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವೇನು ಮಾಡಬೇಕಾಗಿದೆ, ಹೊಂದಿಕೊಳ್ಳತಕ್ಕಂಥವ್ರು, ಪರಿಸ್ಥಿತಿ ತಕ್ಕಂತೆ ಬದಲಾಗ್ತಕ್ಕಂಥವ್ರು ಹಾಗೆ ಜೀವಿಸುವಾಗ ಮಾತ್ರ ನಾವು ದೇವ್ರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ನಾನು ಹೇಳಿದ ಹಾಗೇ ಆಗಬೇಕು, ನನ್ನ ಮೂಗಿನೇರುವಾಗೆ ಎಲ್ಲವೂ ಆಗಬೇಕು ಎಂಬುದಾಗಿ ನಾವು ನೆನೆಸೋದಾದ್ರೆ ನಾವು ಫ್ಲೆಕ್ಸಿಬಲ್ ಆಗಿಲ್ಲ ಅಂತ ಅರ್ಥ. ಆಗ ನಾವು ತಿಳ್ಕೋಬೇಕು, ನಾವು ಫ್ಲೆಕ್ಸಿಬಲ್ ಆಗಿಲ್ಲ, ನಾವು ಭಕ್ತಿಯಲ್ಲಿಲ್ಲ ಎಂಬುದಾಗಿ. ಯಾಕಂದರೆ ಭಕ್ತರೆಲ್ಲರೂ ಫ್ಲೆಕ್ಸಿಬಲ್ ಆಗಿರಲಿಕ್ಕೆ ಸಾಧ್ಯ. ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ನೋಡುವಾಗ ಎಲ್ಲ ಭಕ್ತರು, ದೇವ್ರನ್ನ ಪ್ರೀತಿಸುವಂಥ ಭಕ್ತರು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಜೀವಿತವನ್ನು ಅವರು ಜೀವಿಸಿದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕೊನೆಯದಾಗಿ ಇನ್ನೊಬ್ಬೊಂದು ಉದಾಹರಣೆ ನೋಡುವಾಗ ರೂತಳು ಕುರಿತಾಗಿ ನೋಡ್ತಾ ಇದ್ದೇವೆ. ರೂತಳು ಏನು ಮಾಡಿಲ್ಲ ಅಂದ್ರೆ ತನ್ನ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ ಫ್ಲೆಕ್ಸಿಬಲ್ ಆಗಿದ್ಲು. ನವಮಿಯನ್ನ ಅವರ ಅತ್ತೆಯನ್ನ ಅಂಟುಕೊಂಡು ಅವಳು ಜೀವಿಸುವುದು ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅವಳ ಗಂಡ ಸತ್ತಿದ್ದಾನೆ, ಅತ್ತೆ ಹೇಳ್ತಾ ಇದ್ದಾಳೆ, ನಿನ್ನ ಗಂಡ ಸತ್ತೋಗಿದ್ದಾನೆ, ಈಗ ನೀನೇನು ಮಾಡು, ನೀನು ತವ್ರ ಮನೆಗೆ ಹೋಗಿ ಬೇರೆ ಮದುವೆ ಮಾಡ್ಕೊಂಡು ಹೋಗಂತ ಹೇಳುವಾಗ ಅವಳು ಹೇಳ್ತಾಳೆ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ, ನಿನ್ನ ದೇವರೇ ನನ್ನ ದೇವರು, ನೀನು ಎಲ್ಲಿ ವಾಸ ಮಾಡ್ತಾ ಇದೀಯೋ ಅಲ್ಲೇ ನಾನು ವಾಸ ಮಾಡ್ತೀನಿ, ನಿನಗೆ ಸಮಾಧಿ ಆಗುವ ಸ್ಥಳದಲ್ಲಿ ನನಗೆ ಸಮಾಧಿ ಆಗಬೇಕೆಂಬುದಾಗಿ ರೂತಳು ತನ್ನ ಅತ್ತೆಗೆ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದರೆ ರೂತಳು ತನ್ನ ಜೀವಿತದ ಎಲ್ಲ ಭಾಗಗಳಲ್ಲಿ ಏನು ಮಾಡಿಲ್ಲಪ್ಪ ಅಂದ್ರೆ ಅವಳು ಫ್ಲೆಕ್ಸಿಬಲ್ ಆಗಿದ್ಲು. ತನ್ನ ಅತ್ತೆಯನ್ನು ಪ್ರೀತಿಸಿದ್ಲು, ಸನ್ಮಾನಿಸಿದ್ಲು, ಪೋಷಿಸಿದ್ಲು. ಮಗನ ಸ್ಥಾನದಲ್ಲಿ ನಿಂತು ಸೊಸೆ ಏನು ಮಾಡ್ತಾಳೆ ಅಂದರೆ ಅವರ ಅತ್ತೆಯನ್ನು ನೋಡ್ಕೊಳ್ಳೋದ್ರ ಕುರಿತಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಹೀಗೆ ರೂತಳು ದೇವರನ್ನ ಪ್ರೀತಿಸಿದಳು. ಆದ್ದರಿಂದ ಏನಾಯ್ತಲ್ಲ ಅಂದರೆ ಅವಳು ಫ್ಲೆಕ್ಸಿಬಲ್ ಆಗಿರಲಿಕ್ಕೆ ಸಾಧ್ಯವಾಯಿತು ಪ್ರೇರೆ. ಅದರಿಂದ ಇವತ್ತು ನಾನು ನೀನು ದೇವ್ರನ್ನ ಪ್ರೀತಿಸ್ತಾ ಇದ್ದೇವೆ ಅಂತಂದರೆ ನಮ್ಮ ಜೀವಿತ ಈ ಭಕ್ತರ ಹಾಗೆ ಫ್ಲೆಕ್ಸಿಬಲ್ ಆಗಿರಬೇಕು. ಒಂದು ವೇಳೆ ನಮ್ಮ ಜೀವಿತ ಹೇಗಿಲ್ಲ ಅನ್ನೋದಾದರೆ ನಾವು ನಿಜವಾಗಿಯೂ ದೇವರನ್ನ ಪ್ರೀತಿಸುವಂಥವ್ರು ಅಲ್ಲ, ನಾವು ನಮ್ಮನ್ನೇ ಪ್ರೀತಿಸಿಕೊಳ್ಳುವವರು, ನಾವು ಸ್ವಾರ್ಥಿಗಳಾಗಿದ್ದೇವೆ. ಸ್ವಾರ್ಥಿಗಳು ಯಾರೂ ಸಹ ನಿತ್ಯ ಜೀವನ ಹೊಂದಲಿಕ್ಕೆ, ಇತರರಿಗೆ ಆಶೀರ್ವಾದ ಮಾಡಲಿಕ್ಕೆ, ತಾವು ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಫ್ಲೆಕ್ಸಿಬಲ್ ಆಗಿ ಜೀವಿಸೋಣ. ಆ ಮೂಲಕ ಅನೇಕರಿಗೆ ಆಶೀರ್ವಾದ ತರತಕ್ಕಂಥ ಭಕ್ತರಾಗಿ ನಾವು ಈ ಭೂಯಾತ್ರೆಯಲ್ಲಿ ಕಳೆಯೋಣ. ಹಾಗಾಗುವಂತೆ ಕರ್ತ ನಮಗೆ ಸಹಾಯ ಮಾಡಲಿ. ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು, ನಿನ್ನ ಪ್ರೀತಿಸ್ತಕ್ಕಂಥರ ಜೀವಿತ ಫ್ಲೆಕ್ಸಿಬಲ್ ಆಗಿರ್ತದೆ ಎಂಬುದಾಗಿ ನಾವು ನೋಡಿದ್ದೇವಪ್ಪ. ಹೀಗೆ ಸ್ವಾಮಿ ನಾವು ಜೀವಿಸುವುದಕ್ಕೂ ಆ ಮೂಲಕ ನಿನ್ನ ನಾಮವನ್ನು ಮಹಿಮೆ ಮಾಡೋದಕ್ಕೂ ಸಹಾಯ ಮಾಡು. ಈ ಸಂದೇಶ ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಈ ವಾಕ್ಯವು ಇವು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ, ಪ್ರತಿಯೊಬ್ಬರ ಜೀವಿತಗಳು ಬದಲಾಗುವಂತೆ ಕೃಪೆ ಮಾಡು ಸ್ವಾಮಿ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಇವರೆಲ್ಲ ಕೊರತೆಗಳಲ್ಲಿ ನೀವು ಸಹಾಯಕನಾಗಿರು. ಶಾಂತಿ, ಸಂತೋಷ, ಸಮಾಧಾನ, ಸಮೃದ್ಧಿ ನೀವರಿಗೆ ಅನುಗ್ರಹಿಸು ಎಂದು ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರೋದಾದರೆ ಇತರರೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕವಾಗಿ ದೇವರನ್ನು ಮಹಿಮೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.